ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್. ವಿಷಯ ಏನಂದರೆ ನಮ್ಮ ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕು ವ್ಯಾಪ್ತಿಯಲ್ಲಿ ಬರುವಂಥ ಹಳ್ಳಿಗಳಲ್ಲಿ ಏನಿದು ದಿನನಿತ್ಯ ನಡೀತಾ ಇರ್ತಕ್ಕಂಥ ಏನದಂದರೆ ಅಕ್ರಮ ಮದ್ಯ ಮಾರಾಟ. ಏನಿದು ಅಕ್ರಮ ಮದ್ಯ ಮಾರಾಟ ಮಾಡೋರು ಯಾವ ಥರ ಮಾಡ್ತಾ ಇದ್ದಾರೆ ಅಂದರೆ ಏನಿದು ಒಬ್ಬ ಬಾರ್ ಲೈಸೆನ್ಸ್ ಇರುವಂಥ ವ್ಯಕ್ತಿ ಹತ್ರ ಅನಧಿಕೃತ ಯಾವುದೇ ಪರವಾನೆ ಇಲ್ಲದೆ ಪ್ರತಿ ಹಳ್ಳಿಗಳಲ್ಲಿ ಸಪ್ಲೈ ಮಾಡೋದರಿಂದ ಒಂದು ಹಳ್ಳಿಯಲ್ಲಿ ಸುಮಾರು 4ರಿಂದ 7 ಅಂಗಡಿಗಳು ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಕರ್ನಾಟಕ ಮತ್ತು ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ಇವತ್ತು ನಾವೇನು ಅಬ್ಕಾರಿ ಇಲಾಖೆ DC ಅವರಿಗೆ ಮನವಿ ಮಾಡ್ಕೊತಾ ಇದ್ದೀವಿ. ಏನಿದು ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ, ಇವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ತಗೊಂಡು ನೀವು ಇವ್ರ ಮೇಲೆ ಕ್ರಮ ತಗೋಬೇಕಂತೇಳಿ ನಾವು ಇವತ್ತೊಂದು DC ಅವರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಒಂದು ವೇಳೆ ನೀವು ಇವ್ರ ವಿರುದ್ಧ ಆದಷ್ಟು ಬೇಗ ಕ್ರಮ ತಗೊಂಡು ಇವ್ರ ಮೇಲೆ ಕಾನೂನುಬದ್ಧವಾಗಿ ಕ್ರಮ ತಗೋಬೇಕಂತ ಹೇಳ್ತಾ ಇದ್ದೀವಿ. ಒಂದು ವೇಳೆ ತಗೊಂಡಿಲ್ಲ ಅಂದರೆ ನಾವು ಮುಂಬರುವ ದಿನಗಳಲ್ಲಿ ಮತ್ತು ಅಂಬೇಡ್ಕರ್ ಸೇವಾ ಸಮಿತಿ ಮತ್ತು ಏನು ನಮ್ಮ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ನಿಮ್ಮ ಕಚೇರಿ ಮುತ್ತಿಗೆ ಹಾಕ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬರ್ತೀನಿ. ಇದರಿಂದ ಏನು ಆಗ್ತಾ ಇದೆ ಅಂದರೆ ಹಳ್ಳಿಗಳಿರುವಂಥ ಏನು ಯುವಕರು, ಈಗಿನ ಜನ್ರೇಷನ್ ಯುವಕರು ಹಾಳಾಗ್ತಾ ಇದ್ದಾರೆ. ಆಮೇಲೆ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ತುಂಬ ಪರಿಣಾಮ ಬೀಳ್ತಾ ಇದೆ. ಹಾಗಾಗಿ ಇವತ್ತು ನಾವೇನು ಮನವಿಯ ಮುಖಾಂತರ ನಿಮಗೆ ಒಂದು ಮನವಿ ಮಾಡ್ಕೊಂಡಿದ್ದೀವಿ. ಒಂದು ವೇಳೆ ನೀವು ಆದಷ್ಟು ಬೇಗ ಇವ್ರ ಮೇಲೆ ಏನು ಹಳ್ಳಿಗಳಲ್ಲಿ ಏನು ಇದು ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ನೀವು ಇವ್ರ ಮೇಲೆ ಕ್ರಮ ತಗೊಂಡು ಆದಷ್ಟು ಬೇಗ ತಡೆಗಟ್ಟಬೇಕಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ.